ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆಕಾಶ್ ರಾಮತೀರ್ಥ್. ವಿದ್ಯಾ ವಿಕಾಸ ಯೂಟ್ಯೂಬ್ ಚಾನೆಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ, ಯುವ ನಿಧಿಗೆ ನೀವು ಅರ್ಜಿ ಸಲ್ಲಿಸಲು ನಿಮಗೆ ಅರ್ಹತೆ ಇದೆಯೋ ಇಲ್ಲವೋ ಎಂಬುದನ್ನ ಚೆಕ್ ಮಾಡಿಕೊಳ್ಳುವ ವಿಧಾನವನ್ನ ಈ ವಿಡಿಯೋ ಮೂಲಕ ನಿಮಗೆ ತೋರಿಸುತ್ತೇನೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ತಮ್ಮ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಈ ವಿಡಿಯೋ ನೀವು ಮುಂದೆ ಹಂಚಿಕೊಳ್ಳಿ. ಈಗ ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ವಿಡಿಯೋ ಅರ್ಥ ಆಗುವುದಿಲ್ಲ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿದ್ಯಾರ್ಥಿಗಳೇ, ನಾವು ಪ್ರಥಮದಾಗಿ ಸೇವಾ ಸಿಂಧು ಪೋರ್ಟಲ್ ಅನ್ನ ಸರ್ಚ್ ಮಾಡ್ಕೋಬೇಕು. ಸರ್ಚ್ ಮಾಡ್ಕೊಂಡಿದ್ದಾಗ ಸರ್ಚ್ ಬಾರಿನಲ್ಲಿ ಈ ರೀತಿ ನಮಗೆ ಕೋಷ್ಟಕ ಓಪನ್ ಆಗುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಏನಿದೆ ಮ್ಯಾನೇಜರ್ ಪ್ರೊಫೈಲ್ ಅಂತ ಇದೆ ಇಲ್ಲಿ ಕೆಳಗಡೆ. ಅಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಮೇಲ್ಗಡೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್, ಯಾವ್ಯಾವ ನಮಗೆ ಸರ್ವಿಸ್ಗಳು ಅವೈಲೇಬಲ್ ಇದ್ದಾವೆ ಅನ್ನೋದನ್ನ ಇಲ್ಲಿ ನಮಗೆ ಬರುತ್ತೆ. ವಿದ್ಯಾರ್ಥಿಗಳೇ, ಅಲ್ಲಿ ನಮಗೆ ಸರ್ಚ್ ಬಾರಿನಲ್ಲಿ ನಾವು ಏನಂತ ಹೊಡಿಬೇಕಪ್ಪ ಅಂತಂದ್ರೆ ಯುವ ನಿಧಿ ಅಥವಾ ನಿಧಿ ಅಂತ ಹೊಡೆದ್ರೆ ಸಾಕು, ಅಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ವಿದ್ಯಾರ್ಥಿಗಳೇ, ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್, ಯುವ ನಿಧಿ ಯೋಜನೆಯ ಅರ್ಜಿ ಅಂತ ಬರ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, ಕರ್ನಾಟಕ ಸರ್ಕಾರ ಯುವ ನಿಧಿ ಅಂತ ಬರ್ತಾ ಇದೆ. ನಾವು ನಮ್ಮ ಅರ್ಹತೆಯನ್ನು ಯಾವ ರೀತಿಯಾಗಿ ಪರೀಕ್ಷಿಸಬೇಕಪ್ಪ ಅಂತಂದ್ರೆ ನಾವು ಇಲ್ಲಿ ಸ್ವಲ್ಪ ದಯಮಾಡಿ ಕ್ಷಮಿಸಿ, ವಿಡಿಯೋ ಸ್ವಲ್ಪ ರೆಕಾರ್ಡಿಂಗ್ ಬ್ರೇಕ್ ಆಗ್ತಾ ಇದೆ. ಇಲ್ಲಿ ಏನಿದೆ, ಟು ಚೆಕ್ ಅಕಾಡೆಮಿಕ್ ಡೀಟೇಲ್ಸ್ ಇನ್ NAD ಪೋರ್ಟಲ್, ಪ್ಲೀಸ್ ಚೆಕ್ ಹಿಯರ್. ನೀವು NAD ಪೋರ್ಟಲ್ ನಲ್ಲಿ ಶೈಕ್ಷಣಿಕ ವಿವರಗಳನ್ನು ಪರಿಶೀಲಿಸಲು ಬಯಸಿದ್ದರೆ ದಯವಿಟ್ಟು ಇದನ್ನು ಕ್ಲಿಕ್ ಮಾಡಿ ಅಂತ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಮಗೆ NAD ಸರ್ಕಾರ ಅಂತ ಬರ್ತಾ ಇದೆ. ಇಲ್ಲಿ ನಮಗೆ ಒಂದು ಏನು ಯುವ ನಿಧಿಯ ಒಂದು ಸ್ಕಾಲರ್ಶಿಪ್ ಫ್ರಂಟಲ್ ಪೇಜ್, ಮುಖ್ಯ ಪುಟ ನಮಗೆ ಓಪನ್ ಆಗುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಇಲ್ಲಿ ಯುವ ನಿಧಿ ಅಂತ ಇದೆ. ವಿದ್ಯಾರ್ಥಿಗಳೇ, ಆ ಯುವ ನಿಧಿಯನ್ನ ಕ್ಲಿಕ್ ಮಾಡಿದಾಗ ನಮಗೆ ಬರುವುದು ಯುವ ನಿಧಿ. ನಿಮ್ಮ ದಾಖಲೆಗಳನ್ನು NAD ಜಾಲತಾಣದಲ್ಲಿ ಪರಿಶೀಲಿಸಿ ಅಂತ ಬರ್ತಾ ಇದೆ. ವಿದ್ಯಾರ್ಥಿಗಳೇ, ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಚೆಕ್ ಯುವರ್ ರೆಕಾರ್ಡ್ಸ್ ಇನ್ NAD ಅಂತ ಬರ್ತಾ ಇದೆ. ಕೆಳಗಡೆ ನೋಡಿ, ಸೆಲೆಕ್ಟ್ ಯುವರ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್, ಯಾವ ಇನ್ಸ್ಟಿಟ್ಯೂಟ್ ನಲ್ಲಿ ಶೈಕ್ಷಣಿಕ ವರ್ಷವನ್ನು ಮುಗಿಸಿದ್ದೀರಾ ಅನ್ನೋದು ಕೇಳ್ತಾರೆ. ಈಗ ಇಲ್ಲಿ ನಾವು ರಾಣಿ ಚೆನ್ನಮ್ಮದಲ್ಲಿ ಮುಗಿಸಿದೀವಿ ಅಂತ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ರಾಣಿ ಚೆನ್ನಮ್ಮ ಆಯ್ಕೆ ಮಾಡ್ಕೊಂಡಿದ್ದೇನೆ. ಅಲ್ಲಿರುವಂತಹ ಒಂದು ನಂಬರ್ ಏನು, ಆ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ಏನು, ನೀವು ನೋಂದಾಯಿತ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕು, ಹಾಲ್ ಟಿಕೆಟ್ ನಂಬರು. ಇಲ್ಲಿ ಹಾಕಿದಾಗ ನಾವು ಸಬ್ಮಿಟ್ ಅಂತ ಹೊಡಿಬೇಕು. ವಿದ್ಯಾರ್ಥಿಗಳು, ಇಲ್ಲಿ ಸಬ್ಮಿಟ್ ಅಂತ ಹೊಡೆದಾಗ ನಮಗೆ ಡಾಕ್ಯುಮೆಂಟ್ಸ್, ಸೆಮೆಸ್ಟರ್, ಮಂತ್, ಇಯರ್, ನಾವು ಯಾವ ವರ್ಷ, ಯಾವ ಮಂತು, ಯಾವ ಸೆಮ್ ನಾವು ಪಾಸ್ ಆಗಿದ್ದೇವೆ ಅನ್ನೋದನ್ನ ಇಲ್ಲಿ ಪೂರ್ತಿ ನಮ್ಮ ದಾಖಲಾತಿ, ಶೈಕ್ಷಣಿಕ ದಾಖಲಾತಿ ನಮಗೆ ತೋರಿಸುತ್ತದೆ. ಇಲ್ಲಿ ತೋರಿಸಿದಂತೆ ವಿದ್ಯಾರ್ಥಿಗಳು ಈ ಯುವ ನಿಧಿಗೆ ನಾವು ಅರ್ಜಿಯನ್ನ ಹಾಕಬಹುದು. ವಿದ್ಯಾರ್ಥಿಗಳೇ, ಇಲ್ಲಿ ತನಕ ಈ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳನ್ನ ನೋಡ್ಲಿಕ್ಕೆ ಹಾಗೂ ಮುಂದಿನ ಅರ್ಜಿ ಯಾವ ರೀತಿಯಾಗಿ ಸಲ್ಲಿಸಬೇಕು, ಯಾವ ರೀತಿಯಾಗಿ ದಾಖಲಾತಿಗಳನ್ನ ನಾವು ಡಾಟಾ ಬೇಸ್ ಅಲ್ಲಿ ಅಳವಡಿಸಿಕೊಳ್ಬೇಕು, ಯಾವ ರೀತಿಯಾಗಿ ನಮ್ಮ ಹೆಸರು ಮತ್ತು ನಮ್ಮ ಮಾರ್ಕ್ಸ್ ಕಾರ್ಡ್ ನಲ್ಲಿ ಇರುವಂತಹ ಹೆಸರುಗಳು ಒಂದೇ ಆಗಿದೆ ಇಲ್ಲ ಎಂಬುದನ್ನ ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ, ಪ್ರೀತಿಯ ಆಕಾಶ್ ರಾಮತೀರ್ಥ್ ಮೇಲ್ಗಡೆ ಇರಲಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.